ಹೌದಾ? ಯಾರ್ದು ಕತೆ? ಜಿಂಗಿದ್ದ? ಜಿಂಗಿ ಎಲ್ಲಿ ಉಂಟು? ಜಿಂಗಿ ಎಲ್ಲಿದೆ? ಮನೇಲಿ ಉಂಟಾ? ಜಿಂಗಿ ಯಾರ್ದು ಹೇಳು? ಯಾರ್ದು ಜಿಂಗಿ? ಅಪ್ಪುಚಿದು. ಜಿಂಗಿ ಅಪ್ಪುಚಿದಲ್ಲ? ಹೌದು. ಒಂದಿನ ಜಿಂಗಿ ಬಂದು ಅಪ್ಪುಚ್ಚಿ ಹತ್ರ ಏನು ಹೇಳಿತು? ಅಪ್ಪುಚ್ಚಿಗೆ ಹೇಳಿತು, ನನ್ನ ಅಜ್ಜಿ ಮನೆಗೆ ಹೋಗಿ ಬರ್ತೇನೆ. ಅದಕ್ಕೆ ಅಪ್ಪುಚ್ಚಿ ಏನು ಹೇಳಿದ್ರು? ಬೇಡ, ನನ್ನ ಮದುವೆ ಹೋಗುದು ಬೇಡ ಹೇಳಿತು. ಇಲ್ಲ, ನಾನು ಹೋಗಿ ಬರ್ತೇನೆ ಅಂತ ಹೇಳಿತು. ಸರಿ ಹೇಳಿ ಹೋಗಿ ಬಾ ಹೇಳಿತು. ಜಿಂಗಿ ಟಾಟ ಹೋಗ್ತು. ಎಲ್ಲಿಗೆ? ಅಜ್ಜಿ ಮನೆ. ಹೇಗೋಯ್ತು? ಟಾಟ ಹೋಗ್ತಾ ಇರುವಾಗ ದಾರಿಯಲ್ಲಿ ಒಂದು ಟೈಗರ್ ಬಂತು. ಟೈಗರ್ ತಿಂತೇನೆ ತಿಂತೇನೆ ಅಂತ ಹೇಗೆ ತಿಂತೇನೆ ತಿಂತೇನೆ ಅಂತ ಬಂತು. ಅದಕ್ಕೆ ಜಿಂಗಿ ಹೇಳಿತು, ಜಿಂಗಿ ಜೋರು ಹೆದರಿಕೆ ಆಯಿತು. ಅದಕ್ಕೆ ಬೇಡ ಬೇಡ, ನಾನು ಅಜ್ಜಿ ಮನೆಗೆ ಹೋಗ್ತಿದ್ದೇನೆ. ಅಜ್ಜಿ ಮನೆಗೆ ಹೋಗಿ ಹಾಲು, ಮೊಸರು, ಬೆಣ್ಣೆ, ಕೋಡುಬಳೆ ಎಲ್ಲ ತಿಂದು ಸಮಾತೋರಾಗಿ ಬರ್ತೇನೆ. ಏನಾಗಿ ಬರ್ತೇನೆ? ಆಗ ತುಂಬ ರುಚಿ ಇರ್ತೇನೆ. ಆಗ ತಿನ್ನು ಹೇಳಿತು. ನೀ ನಿಜ ವಾಪಸ್ ಬರ್ತೀಯ? ಹೌದು, ನಾನು ಬರ್ತೇನೆ ಹೇಳಿತು. ಸರಿ ಆಗಿದ್ರೆ ಈಗ ಹೋಗು ಹೇಳಿ ಕಳಿಸ್ಕೊಟ್ಟು. ಸ್ವಲ್ಪ ದೂರ ಹೋಗುವಾಗ ಒಂದು ಲಯನ್ ಬಂತು. ನಾನು ತಿಂತೇನೆ ತಿಂತೇನೆ ಅಂತ ಬಂತು. ಜಿಂಗಿ ಹೆದರಿಕೆಯಾಗಿ ಜಿಂಗಿಯಲ್ಲಿ ಹೇಳಿತು, ನಾನು ಅಜ್ಜಿ ಮನೆಗೆ ಹೋಗ್ತಿದ್ದೀನಿ. ಅಜ್ಜಿ ಮನೆಗೆ ಹೋಗಿ ಚಂದ ಮಮ್ಮೆಲ್ಲ ತಿಂದು ನಾನು ತೋರಾಗಿ ಬರ್ತೇನೆ. ಆಗ ನನ್ನ ತಿನ್ನು. ಏನಾಗಿ ಬರ್ತೇನೆ? ತೋರಾಗಿ ಬರ್ತೇನೆ. ಸರಿ ಹೇಳಿ ಲಯನ್ ಹೋಗು ಹೇಳಿತು. ಜಿಂಗಿ ಅಜ್ಜಿ ಮನೆಗೆ ಹೋಯ್ತು. ಅಜ್ಜಿ ಏನು ಮಾಡಿದ್ದು? ಜಿಂಗಿಯನ್ನ ಕಿಸ್ ಕೊಟ್ಟಿದ್ದ. ಮತ್ತೆ ಅದಕ್ಕೆ ಕುಡಿಲಿಕ್ಕೆ ಹಾಲು ಕೊಟ್ಟಿತ್ತು. ದೋಸೆಗೆ ಬೆಣ್ಣೆ ಹಾಕಿ ತಿನ್ಲಿಕ್ಕೆ ಕೊಟ್ಟಿತ್ತು. ಚಂದ ಮುದ್ದು ಮಾಡಿತ್ತು. ಹೇಗೆ ಅಪ್ಪಿ ಮಾಡಿತ್ತು? ಆಗ ಮತ್ತೆ ಒಂದು ವಾರ ಆಯಿತು. ಜಿಂಗಿ ಸಮ ತಿಂದು ತೋರಾಯಿತು. ಎಷ್ಟು ತೋರ? ಒಬ್ಬೋ. ನೆಕ್ಸ್ಟ್ ಡೇ ಜಿಂಗಿ ಏನು ಮಾಡಬೇಕಿತ್ತು? ನಂದಿ ಹಾಲಕ್ಕದ್ರ ಪಪ್ಪುಚ್ಚಿ ಮನೆಗೆ ಬರಬೇಕಿತ್ತು. ಪುತ್ತೆ ಮನೆಗೆ. ರಾತ್ರಿ ಜೋರು ಆಡ್ತಾ ಉಂಟು ಜಿಂಗಿ. ಅಜ್ಜಿ ಕೇಳಿತ್ತು, ಜಿಂಗಿ ಜಿಂಗಿ ಯಾಕೆ ಅಳ್ತಿದ್ದಿ ಅಂತ. ಹೇಗಾಗ್ತಿತ್ತು? ಅಯ್ಯೋ ಪಾಪ. ಅದಕ್ಕೆ ಜಿಂಗಿ ಏನು ಹೇಳ್ತು ಗೊತ್ತಾ? ನಾನು ದಾರಿಯಲ್ಲಿ ಬರುವಾಗ ಒಂದು ಲಯನ್, ಟೈಗರ್ ಎಲ್ಲ ನಾನು ತಿಂತೇನೆ ತಿಂತೇನೆ ಅಂತ ಬಂತು. ನಾನು ಅದಕ್ಕೆ ನಾನು ಬೇಡ ಬೇಡ, ನನ್ನ ಅಜ್ಜಿ ಮನೆಗೆ ಹೋಗಿ ದಪ್ಪಾಗಿ ಬರ್ತೇನೆ, ಆಗ ನನ್ನನ್ನು ತಿನ್ನು ಅಂತ ಹೇಳಿದ್ದೆ. ಈಗ ನಾನು ವಾಪಸ್ ಹೋಗುವಾಗ ನನ್ನನ್ನು ಕೊಂದು ಬಿಡ್ತದೆ ಅಜ್ಜಿ, ನಾನು ಏನು ಮಾಡಲಿ ಅಂತ ಅಳ್ಲಿಕ್ಕೆ ಶುರು ಮಾಡಿದ್ದು. ಅದಕ್ಕೆ ಅಜ್ಜಿ ಏನು ಮಾಡಿದ್ದು? ಕಣ್ಣೇಗೆ ಒರೆಸಿದ್ದು. ಹೇಗೊರೆಸಿದ್ದು? ಹೇಗೊರೆಸಿ, ಅಳ್ಬೇಡ ನೀನು, ನಾನೊಂದು ಪ್ಲ್ಯಾನ್ ಹೇಳಿಕೊಡ್ತೇನೆ ಅಂತೇಳಿ ಒಂದು ಕುಂಬಳಕಾಯಿ ತರಿಸಿದ್ದು. ಇಷ್ಟೊಪ್ಪತ್ತಿದೆ ಕುಂಬಳಕಾಯಲ್ಲಿ ಒಂದು ಹೋಲ್ ಮಾಡಿ ನಿನ್ನನ್ನು ಇದರೊಳಗೆ ಬಿಡ್ತೇನೆ. ಆಗ ನೀನು ಯಾರಿಗೆ ಕಾಣೋದಿಲ್ಲ, ನೀನು ಉರುಳ್ತಾ ಹೋಗು, ನೀನಾಗ ಅಪ್ಪಚ್ಚಿ ಮನೆಗೆ ಹೋಗ್ಬೋದು ಹೇಳ್ತು. ನೆಕ್ಸ್ಟ್ ಮಾರ್ನಿಂಗು ಜಿಂಗಿಗೆ ಚಂದ ಮಮ್ಮೆಲ್ಲ ತಿನ್ಲಿಕ್ಕೆ ಕೊಟ್ಟು, ಅಜ್ಜಿ ಕಿಸ್ ಕೊಟ್ಟು, ಮತ್ತೇನು ಮಾಡಿತ್ತು? ಫ್ಲೈಂಗ್ ಕಿಸ್ ಕೊಟ್ಟಿತ್ತಲ್ಲ. ಹೇಗೆ ಅಪ್ಪಿ ಮಾಡಿದ್ದು? ಹೇಗೆ ಮಾಡಿತ್ತು? ಹಾಗೆಲ್ಲ ಮಾಡಿ ಜಿಂಗಿಯನ್ನು ಕಳಿಸಿಕೊಟ್ಟಿತ್ತು. ಕಳಿಸಿ ಕುಂಬಳಕಾಯಿ ಒಳಗೆ ಬಿಟ್ಟಿತ್ತು. ಜಿಂಗಿ ಏನು ಮಾಡಿತ್ತು? ಕುಂಬಳಕಾಯಿ ಒಳಗೆ ಉರುಳ್ತಾ ಉರುಳ್ತಾ ಏನು ಹೇಳಿತು? ಗುಡು ಗುಡು ಗುಮ್ಮಟ ದೇವರು ಬಂದರು ದಾರಿ ಬಿಡಿ ಹೇಳಿತು. ಉರುಳ್ತಾ ಇತ್ತು. ಸ್ವಲ್ಪ ದೂರ ಹೋದಾಗ ಲಯನ್ ಕಾಯ್ತಾ ಉಂಟು. ಜಿಂಗಿ ಬರ್ತದೆ ನಾನು ತಿಂತೇನೆ, ಜಿಂಗಿ ಬರ್ತದೆ ನಾನು ತಿಂತೇನೆ ಅಂತ. ಇದು ಜಿಂಗಿ ಕುಂಬಳಕಾಯಿ ಒಳಗಿಂದಲೇ ಲಯನನ್ನು ನೋಡಿತು. ಲಯನ್ ಹತ್ರ ಹೋಗುವಾಗ ಗುಡು ಗುಡು ಗುಮ್ಮಟ ದೇವರು ಬಂದರು ದಾರಿ ಬಿಡಿ ಹೇಳಿತು. ಏನು ಹೇಳಿತು? ಗುಡು ಗುಡು ಗುಮ್ಮಟ ದೇವರು ಬಂದರು ದಾರಿ ಬಿಡಿ ಅಂತ. ಲಯನ್ ನೋಡ್ತಾ ಉಂಟು. ದಪ್ಪ ಕುಂಬಳಕಾಯಿ ಉರುಳ್ತಾ ಬರ್ತಾ ಇದೆ. ಯಾರು ಕಾಣ್ತಿಲ್ಲ. ಅದು ಬೇರೆ ಮಾತಾಡ್ತುಂಟು. ಹೆದರಿಕೆ ಆಯ್ತಿದ್ಯಾ, ಯಾವುದೋ ಭೂತ ಹೇಳಿ ಓಡಿಬಿಡ್ತು. ಜಿಂಗಿಗೆ ಒಳಗೆ ಖುಷಿ ಆಯಿತು. ಸ್ವಲ್ಪ ದೂರ ಹೋಗುವಾಗ ಟೈಗರ್ ಕಾಯ್ತಾ ಉಂಟು. ಜಿಂಗಿ ಬರ್ತದೆ ನಾನು ತಿಂತೇನೆ ಹೇಳಿ. ಆಗ
ಜಿಂಗಿ ಏನು ಹೇಳಿತು? ಗುಡು ಗುಡು ಗುಮ್ಮಟ ದೇವರು ಬಂದರು ದಾರಿ ಬಿಡಿ ಹೇಳಿತು. ಏನು ಹೇಳಿತು? ಅದಕ್ಕೆ ಟೈಗರ್ ಏನು ಮಾಡಿತು? ಹೆದರಿಕೆ ಆಯಿತು ನೋಡಿ, ಜಿಂಗಿನ ಕಾಣ್ತಿಲ್ಲ, ಮಾತು ಕೇಳಿಸ್ತಾ ಉಂಟು. ಅಕ್ಕ ಹೆದರಿಕಾಗಿ ಅನ್ಸ ಓಡಿಬಿಡ್ತು. ಜಿಂಗಿ ಖುಷಿಯಲ್ಲಿ ಉರುಳ್ತಾ ಬಂತು. ಏನು ಹೇಳ್ತಾ ಇತ್ತು? ಗುಡು ಗುಡು ಗುಮ್ಮಟ ದೇವರು ಬಂದರು ಹೇಳ್ಕೊಂಡು ಬಂತು. ಬಂದಲ್ಲಿ ಗೇಟ್ ಹತ್ರ ಬಂತು. ಗೇಟಿನ ಒಳಗಡೆ ಬಂತು. ಒಳಗಡೆ ಬಂದು ಕುಂಬಳಕಾಯಿಂದ ಹೊರಗೆ ಬಂತು. ಹೊರಗೆ ಬಂದು ಬಾಗಿಲು ಟಿನ್ 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 ಬೆಲ್ ಮಾಡಿತು. ಬೆಲ್ ಮಾಡಾಗೆ ಯಾರೋಗಿ ಬಾಗಿಲು ತೆಗೆದ್ರು? ಅಪ್ಪಚ್ಚಿ ಬಾಗಿಲು ತೆಗೆದ್ರು. ಬಾಗಿಲು ತೆಗೆದು, ಅರೇ ಜಿಂಗಿ ಎಷ್ಟು ದಪ್ಪಾಗಿದ್ದೀ, ಅಜ್ಜಿ ಮನೆಗೆ ಹೋಗಿ ದಪ್ಪಾಗಿ ಬಂದ್ಯಾ ಕೇಳಿದ್ರು. ಜಿಂಗಿ ಅಪ್ಪಚ್ಚಿಯನ್ನು ನೋಡಿ ಖುಷಿಯಲ್ಲಿ ಅಪ್ಪಿ ಮಾಡಿತ್ತು. ಮಾಡಿ ಅಪ್ಪಚ್ಚಿ ಅಡುಗೆ ಕೋಣೆ ಒಳಗೆ ಕರ್ಕೊಂಡೋಗಿ ಏನು ಕೊಟ್ಟರು ಜಿಂಗಿಗೆ? ಏನು ಕೊಟ್ಟರು? ಹಾಲು ಕೊಟ್ಟರು ಕುಡಿಲಿಕ್ಕೆ. ಮತ್ತೆ ಏನು ಮಾಡಿತ್ತು ಜಿಂಗಿ? ಪುನಃ ದಪ್ಪ ಆಯ್ತಾ? ದಪ್ಪಾಗಿಯೇ ಬಂತದು. ಮತ್ತು ಒಳಗೋಗಿ ಮಲ್ಕೊಂಡಿತ್ತು ಜಿಂಗಿ. ಅಪ್ಪಚ್ಚಿ ರೂಮಲ್ಲಿ ಚಂದ ಮಾಡಿ ಮಲ್ಕೊಂಡಿತ್ತು. ನಾನು ನಿನ್ನ ಕತೆ ಹೇಳಿದೆ ಅಲ್ಲ, ನಮ್ಮನ್ನು ಕಿಸ್ ಕೊಡ್ತೀಯ? ಹೇಗೆ ಕೊಡ್ತೀಯ? ಆಯ್ತಲ್ಲ ಕತೆ, ಕತೆ ಮುಗೀತಲ್ಲ, ಮುಗೀತು.